ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾವು ಹಲಸಿನ ಎಲೆಯ ಕಡುಬು ಮಾಡೋಣ ಬನ್ನಿ. ಮೊದಲಿಗೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು 4ರಿಂದ 6 ಗಂಟೆಗಳ ಕಾಲ ನೆನೆಸಿ ಅದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನೀರು ಸೇರಿಸಿ ನುಣ್ಣಗೆ ಗಟ್ಟಿಯಾಗಿ ರುಬ್ಕೊಂಡು ಬರ್ತಾಯಿದ್ದೀನಿ. ಇವಾಗ ರುಬ್ಬಿ ಆಯಿತು, ಇಷ್ಟು ದಪ್ಪಾಗಿದೆ. ಇವಾಗ ಒಂದು ಪ್ಯಾನನ್ನು ಒಲೆ ಮೇಲೆ ಇಟ್ಟು ಅದಕ್ಕೆ ತೆಂಗಿನಕಾಯಿ ತುರಿ ಹಾಗೂ 1 ಕಪ್ ಬೆಲ್ಲವನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಬೆಲ್ಲ ಸ್ವಲ್ಪ ಕರಗುವ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಹಾಗೂ ತೆಂಗಿನಕಾಯಿ ತುರಿ ಎರಡು ಚೆನ್ನಾಗಿ ಮಿಕ್ಸ್ ಆಗಲಿ. ಇವಾಗ ಇಲ್ಲಿ ಹಲಸಿನ ಎಲೆಗಳನ್ನು ತೊಳೆದು ಚೆನ್ನಾಗಿ ಒರೆಸಿ ತಗೊಂಡಿದ್ದೀನಿ. ಇದನ್ನು ಈ ಥರ ಕೋನ್ ಶೇಪಲ್ಲಿ ಮಾಡಿ ಅದಕ್ಕೆ ಸುಡಿಗಡ್ಡಿಯನ್ನು ಅಥವಾ ಟೂತ್ ಪಿಕ್ಕನ್ನು ಕೂಡ ಯೂಸ್ ಮಾಡ್ಬೋದು. ಎಲ್ಲ ಎಲೆಗಳನ್ನು ಕೋನ್ ರೀತಿಯಲ್ಲಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಇದಾಯಿತು. ಇವಾಗ ರುಬ್ಬಿಟ್ಟಿರುವ ಅಕ್ಕಿ ಮಿಶ್ರಣವನ್ನು ಒಂದು ಉಂಡೆ ಗಾತ್ರದಷ್ಟು ಇಟ್ಕೊಂಡು ಅದನ್ನು ಮಾಡಿಟ್ಟಿರುವ ಎಲೆಯ ಕೋನ್ ಒಳಗೆ ಹಾಕಿ ಒಂದು ಲೇಯರ್ ಹಾಕಿ ಅದರ ಒಳಗೆ ಇವಾಗ ಸಿಹಿ ಮಿಶ್ರಣವನ್ನು ಹಾಕಿ ಅದರ ಮೇಲೆ ಒಂದು ಲೇಯರ್ ಕ್ಲೋಸ್ ಮಾಡಲಿಕ್ಕೆ ಹಿಟ್ಟನ್ನು ಹಾಕಿ ಇಟ್ಕೊಳ್ತಾ ಇದ್ದೀನಿ. ಎಲ್ಲ ಕೋನಿಗೂ ಇದೇ ಥರ ಹಿಟ್ಟು ಒಂದು ಲೇಯರ್ ಹಾಕಿ ಅದರ ಮಧ್ಯಭಾಗದಲ್ಲಿ ಸಿಹಿ ಮಿಶ್ರಣವನ್ನು ಹಾಕಿ ಅದರ ಮೇಲೆ ಇನ್ನೊಂದು ಸರ್ತಿ ಅಕ್ಕಿ ಮಿಶ್ರಣವನ್ನು ಹಾಕಿ ಎಲ್ಲ ಎಲೆಗಳನ್ನು ಫಿಲ್ ಮಾಡಿ ಇಟ್ಕೊಂಡು ಆಯಿತು. ಇವಾಗ ಒಲೆ ಮೇಲೆ ಒಂದು ಸ್ಟೀಮರನ್ನು ಇಟ್ಟು ಅದರಲ್ಲಿ ಮಾಡಿಟ್ಟಿರುವ ಕೋನ್ಗಳನ್ನು ಇಟ್ಕೊಳ್ತಾ ಇದ್ದೀನಿ. ಇದು ಅಡ್ಡ ಇಟ್ಟರೇನು ಪರವಾಗಿಲ್ಲ, ಗಟ್ಟಿಯಾಗಿದೆ ಅಲ್ವಾ, ಹಾಗೆ ಏನಾಗಲ್ಲ. ಬಿಸಿ ಬಿಸಿಯಾಗಿರುವ ಹಲಸಿನ ಎಲೆಯ ಕಡುಬು ರೆಡಿಯಾಗಿದೆ. ಥ್ಯಾಂಕ್ ಯು.